ಈ ಮಧ್ಯೆ ಇನ್ನೊಂದು ದೊಡ್ಡ ಹೆಸರೇನು ಬಂತು, ಈ ದಂಡುಪಾಳ್ಯ ಅಲ್ಲ ಸರ್, ದಂಡುಪಾಳ್ಯ 27 ಮರ್ಡರ್ ಮತ್ತು ರಾಬರಿ ಕೇಸಸ್ಸು ಈ ಥರದ್ದೆಲ್ಲ ಏನೋ ಆಪಾದನೆಯನ್ನು ಹೊತ್ಕೊಂಡು ಓಡಾಡ್ತಾಯಿದ್ರು. ಈ ಥರದ ವ್ಯಕ್ತಿತ್ವಗಳನ್ನೆಲ್ಲ ನೋಡ್ತಾ ಇದ್ದಾಗ ಪೊಲೀಸ್ ನಿಮಗೆ ಅವತ್ತು ಸಂಸ್ಕಾರ, ವಿವೇಚನೆ, ವ್ಯಕ್ತಿತ್ವವನ್ನು ನಂಬಿಕೊಂಡು ಬರುವಂಥ ನಿಮ್ಮಂಥವ್ರಿಗೆ ಏನು ನೋಡ್ತಾ ಇದ್ರಿ ಸರ್? ಇವರೆಲ್ಲರನ್ನ ನೋಡಿದಾಗ ನಿಮ್ಗೆ ಏನು ಅನ್ಸೋದು? ಅವ್ರ ಜೊತೆ ಹೆಂಗೆ ನಡ್ಕೋತಾ ಇದ್ರಿ? ನೋಡಿ, ನಮಗೆ ನಿಮ್ಗೆ ಆವಾಗಲೇ ಹೇಳಿದೆ, ಒಂದು ಭೂಗತ ಮತ್ತು ಇನ್ನೊಂದು ಭೂಗತ ಲೋಕ, ಪಾತಕ ಲೋಕ ಅಂತ. ಸಾರಿ, ನನಗೆ ಪಾತಕ ಲೋಕ ಅಂದರೆ ಭೂಗತ ಲೋಕ ಅಂತಂದರೆ ಅಂಡರ್ವರ್ಲ್ಡ್, ರಿಯಲ್ ಅಂಡರ್ವರ್ಲ್ಡ್ ಮಾಡ್ತಕ್ಕಂಥವ್ರು. ಪಾತಕ ಲೋಕ ಅಂದರೆ ಕಳ್ತನ, ರಾಬರಿ, ಇವೆಲ್ಲ ಬೇರೆ 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 ಪಿಟಿ ಅಫೆನ್ಸಸ್ಗಳು ಮಾಡ್ಕೊಂಡು ಜೀವನ ಮಾಡ್ತಾರೆ ನೋಡಿ. ಅವರಿಗೆ ಶೇಡೆಡ್ ಕ್ರಿಮಿನಲ್ಸ್ ಅಂತ ಕರಿತೀವಿ ನಾವು ಅವ್ರನ್ನ. ಅವರು ರಾತ್ರಿ ಆದ ತಕ್ಷಣವೇ ಅವ್ರ ಚಟುವಟಿಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆದರೆ ಭೂಗತ ಲೋಕದವರು 24 ಗಂಟೆನೂ ಮಾಡ್ತಾ ಇರ್ತಾರೆ. ಅವ್ರದ್ದೇ ಬೇರೆ ಆದಂತಹ ಅವ್ರ ವ್ಯವಸ್ಥೆನೇ ಬೇರೆ, ಮತ್ತು ಅವರು ತೊಡ್ಕೊಳ್ಳುವಂಥ ರೀತಿಯೇ ಬೇರೆ, ಅವ್ರ ಕಲೆಕ್ಷನ್ಸೇ ಬೇರೆ, ಮತ್ತು ಅವ್ರು ಡೀಲ್ ಮಾಡ್ತಕ್ಕಂಥ ವ್ಯಕ್ತಿಗಳೇ ಬೇರೆ ಆಗಿರ್ತಾರೆ. ನಾವು ನೋಡಿ, ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ 92 ಏನಾಯಿತು, ಬಾಂಬೆ ಬ್ಲಾಸ್ಟ್ ಆಯಿತು ನೋಡಿ. ಬಾಂಬೆ ಬ್ಲಾಸ್ಟ್ ಆದ ನಂತರ ಬೆಂಗಳೂರಿನಲ್ಲಿ ಬೇರೆ ಥರವಾದಂತಹ ಅಂಡರ್ವರ್ಲ್ಡ್ ಚಟುವಟಿಕೆಗಳು ಬೇರೆ ಅದು ಗರಿಗೆದ್ರು ಬಿಡ್ತದೆ. ಕಾರಣ ಏನು ಅಂತಂದರೆ, ಬಾಂಬೆನಲ್ಲಿ ಬ್ಲಾಸ್ಟ್ ಆದ ತಕ್ಷಣವೇ ಬಾಂಬೆನಲ್ಲಿ ಆ 2 ವಿಭಾಗ ಆಗಿಬಿಡ್ತದೆ. ದಾವೂದ್ ಇಬ್ರಾಹಿಂ ಮತ್ತು ಛೋಟಾ ಶಕೀಲ್ ಮತ್ತು ಈ ಕಡೆ ಛೋಟರಾಜನ್ ಗ್ಯಾಂಗು ಬೇರೆ ಬೇರೆ ಆಗಿಬಿಡ್ತಾರೆ. ಕಾರಣ ಏನು ಅಂತಂದರೆ, ಇವನು ಛೋಟರಾಜನ್ ಹಿಂದೂ ಆಗೋದ್ರಿಂದ ಇವನು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟು ರಾಮಾಯಣ ಮಾಡಿಬಿಡ್ತಾನೆ ಅಂತ, ಇನ್ನು ಕಷ್ಟ ಆಗ್ತದೆ ಅಂತೇಳಿ ಇವನು ವೈಮನಸ್ಕ ಬಂದು ಹಿಡ್ಕೊಟ್ಬಿಡ್ತಾನೆ, ನನ್ನನ್ನು ಬಿಡಲ್ಲ, ಅವನು ಏನಾದರೂ ತೊಂದರೆ ಮಾಡ್ತಾರೆ ಇವರು ಅಂತೇಳಿ ಬೇರೆ ಬೇರೆ ಆದ ತಕ್ಷಣ ಏನಾಗ್ತದೆ, ಊರು ಬಿಡ್ತಾರೆ. ಊರು ಬಿಟ್ಟಾದ್ಮೇಲೆ ಏನಾಗ್ತದೆ, ಇವ್ರ ಹಿಂದೆ ಅಲ್ಲಿರ್ತಕ್ಕಂಥ ಪೊಲೀಸರುಗಳು ಈ ಮಟ್ಟದ ಒಂದು ಅಪರಾಧಗಳು ಮಾಡಿಬಿಟ್ರಲ್ಲ, ಇವರು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು, ಇಂಥ 100 ಜನ ಸಾಯಿಸ್ಬಿಟ್ರಲ್ಲ ಅಂತೇಳಿ ಅಲ್ಲೂ ಅವ್ರು ಬೆನ್ನಿಂದೆ ಬೀಳಕ್ಕೆ ಶುರುವಾಗಿ ಏನು ಮಾಡ್ತದೆ ಅಂದರೆ, ಅವ್ರನ್ನೇ ಒಂಥರ ನಾವು ಹಿಂಗೆ ಕೇರ್ಲೆಸ್ಸಾಗಿ ಏನಾದ್ರು ಸೊಳ್ಳೆ ಬಂದರೆ ಹಿಂಗೆ ಹೊಡಿಯಲ್ವಾ, ಹಂಗೆ ಹೊಡೆದು ಸೊಳ್ಳೆ ಥರ ಹೊಡೆದು ಬಿಸಾಕ್ತಾರೆ, ಮನುಷ್ಯರ ಥರ ಅಲ್ಲ. ಆ ಒಂದು ಪೀರಿಯಡಲ್ಲಿ ಎನ್ಕೌಂಟ್ರ್ ಆದದನ್ನ ನಾವು ಒಂಥರ ಅದಕ್ಕೊಂದು ಭಾಳ ಉಪಮೇಯನೇ ಕೊಡ್ತೀವಿ ಸರಿಯಾಗಿ. ಹಾಗೆ ಸೊಳ್ಳೆನಾ ಅಥವಾ ಬೇರೆ ಏನಾದ್ರು ಇದೆಯಾ? ಅದೇ ಬ್ಯಾಟಿಂಗು, ಅಂದರೆ ಮಸ್ಕಿಟೋ ಬ್ಯಾಟಿಂಗ್ ಅಂತ ಕರಿತೀವಿ ನಾವು ಅದಕ್ಕೆ. ಅಂದರೆ ಮಸ್ಕಿಟೋಗೆ ಬ್ಯಾಟಿಂಗ್ ಮಾಡಲ್ವಾ, ಆ ಥರ ಹೊಡೆದಿದ್ದ 92, 93, 94ರಲ್ಲಿ ಬಾಂಬೆನಲ್ಲಿ. ಆವಾಗ ಏನಾಗೋಯಿತು, ಬೆಂಗಳೂರು ನಗರಕ್ಕೆ ಅವರು ಎದ್ದೋ ಬಿದ್ದೋ ಅಂತೇಳಿ ಬದುಕೋಬಿಟ್ರು ಸಾಕಲ್ಲಪ್ಪ, ಇನ್ನು ಜೀವ ತೆಗೆದುಬಿಡ್ತಾರೆ ಬಾಂಬೆನಲ್ಲಿ ನಾವಿದ್ದರೆ ಅನ್ನುವಂಥದ್ದು ಏನಾಯ್ತು. ಆವಾಗ ಹತ್ತಿರದಲ್ಲಿ ಭಾಳ ಬೇಗ ಬಂದು ಸೇರಿಕೊಳ್ಳುವಂಥದ್ದು ಏನೂ ಮಾಡದೆ ಯಾವ ನಗರ ಆಯಿತು, ಬೆಂಗಳೂರು ನಗರ ಆಯಿತು. ಬೆಂಗಳೂರು ನಗರಕ್ಕೆ ಬಂದು ಏನೂ ಮಾಡದೆ ಬಂದು ಇಲ್ಲಿ ಎಲ್ಲೆಲ್ಲಿ ಗೊತ್ತಿಲ್ಲದಂಗೆ ಮನೆ ಸೇರ್ಕೊಬಿಟ್ಟು ಊಟ ಮಾಡಿಕೊಂಡು ಯಾರಿಗೂ ಕಾಣಿಸ್ತಾ ಇರೋ ಥರ ಬದುಕೊಬಿಡೋಣ ಅನ್ನೋ ಮಟ್ಟಕ್ಕೆ ಬಂದಾಗ ಸುಮಾರು ಕ್ರಿಮಿನಲ್ಸ್ಗಳು ಬಂದ್ಬಿಟ್ರು ಇಲ್ಲಿ ಬೆಂಗಳೂರಿಗೆ. ಎಲ್ಲ ಈ ದಾವೂದ್ ಮತ್ತು ಛೋಟರಾಜನ್ ಗ್ಯಾಂಗ್ನವ್ರು ಬಂದರು 90sಲ್ಲಿ, 92, 93ನಲ್ಲಿ ಬರೋಕ್ಕೆ ಶುರು ಮಾಡಿದ್ರು. ಆವಾಗ ಬೆಂಗಳೂರಿನಲ್ಲಿರ್ತಕ್ಕಂಥ ಪೊಲೀಸರುಗಳಿಗೆ ಇದೊಂದು ದೊಡ್ಡ ಚಾಲೆಂಜ್ ಆಯಿತು. ಈ ಥರ ಕ್ರಿಮಿನಲ್ಸ್ಗಳು ಬರ್ತಾ ಇದ್ದಾರೆ, ಎಲ್ಲ ಬಾಂಬೆನವ್ರು ಬರ್ತಾ ಇದ್ದಾರೆ, ಮತ್ತು ಇದೊಂದು ನಮ್ಮ ಬೆಂಗಳೂರನ್ನ ಬಾಂಬೆ ನಗರವಾಗಿ ಪರಿವರ್ತಿಸ್ಬಿಡ್ತಾರೆ. ಏನು ಈಗ ನಡೆದಿದೆಯೋ, ಅಲ್ಲಿ ಅನಾಹುತಗಳು ನಡೆದಿದೆಯೋ ಅದು ಬೆಂಗಳೂರಿನಲ್ಲಿ ಮರುಕಳಿಸೋದಕ್ಕೆ ಇವರು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾವ್ರೆ ಅನ್ನುವಂಥ ಭಾಳ ದೊಡ್ಡ ಕೂಗು ಬೆಂಗಳೂರಿನಲ್ಲಿ ಎದ್ಬಿಡ್ತದೆ. ಸರಿ, ಆವಾಗ ಯಾವಾಗ ಜನ ಇದು ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೋ, ಮತ್ತು ಮೀಡಿಯಾಗಳು, ಪ್ರೆಸ್ಗಳು ಇದನ್ನು ನಡೀಕ್ಕೆ ಆಗೋವಂಥದ್ದು. ಯಾಕೆಂದರೆ ಫ್ರೀಕ್ವೆಂಟಿಗೆ ಬಾಂಬೆ ಪೊಲೀಸರುಗಳು ಬೆಂಗಳೂರು ಬರೋದು ಜಾಸ್ತಿ ಆಗಿಬಿಡ್ತಾರೆ ತುಂಬ. ಯಾಕಂದರೆ ಅವ್ರಿಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ಗಳು ಎಲ್ಲಿ ಹೋದ್ರು ಇವರು ಬಿಡಬಾರ್ದು, ಎತ್ಕೊಂಡು ಹೋಗಿ ಹೊಡೆದಾಕೋಣ, ಅವ್ರನ್ನ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಅಂತ ಅವ್ರು ಯಾವಾಗ ಬರೋಕ್ಕೆ ಪ್ರಾರಂಭ ಮಾಡ್ತಾರೋ, ಬಂದಾಗ ಇಲ್ಲಿದ್ದಾರೆ ಅನ್ನೋ ಗ್ಯಾರಂಟಿ ಸಹ ಪ್ರೆಸ್ನವ್ರಿಗೆ ಗೊತ್ತಾಗ್ತಾ ಇರ್ತದೆ. ಅವಾಗ ಏನು ಮಾಡ್ತಾರೆ, ನಿರಂತರವಾಗಿ ಬರೀಕ್ಕೆ ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನ ಹಲವಾರು ಬಾಂಬೆನಲ್ಲಿರ್ತಕ್ಕಂಥ ಈ ಸಂಬಂಧಪಟ್ಟಂಥ ಬ್ಲಾಸ್ಟ್ಗೆ ಸಂಬಂಧಪಟ್ಟಂಥ ಕೇಸಸ್ಗಳಿಗೆ ಇರುವಂಥವರು ಬೆಂಗಳೂರಿನಲ್ಲಿ ಬಂದು ಉಳ್ಕೊಂಡಿದ್ದಾರೆ. ಮತ್ತು ಅಂಡರ್ವರ್ಲ್ಡ್ ಚಟುವಟಿಕೆಗಳಿದ್ದಂತಹ ಹಲವಾರು ಜನ ಬೆಂಗಳೂರಿನಲ್ಲಿ ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ, ಇದು ಒಂಥರ ಹೆವನ್ ಆಗಿದೆ ಅಂತ ಹೇಳಿ ತುಂಬ ಬೆಂಗಳೂರಿನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಬರೆಯುವಂಥದ್ದು ಪ್ರಾರಂಭ ಆಗಿಬಿಡ್ತದೆ. ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಇದ್ದಂಥವರು ಹಲವಾರು ದಿವಸ ಈಗಾಗಲೇ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಿದ್ದಂಥ ಅಧಿಕಾರಿಗಳು ತುಂಬ ಪಳಗಿರ್ತಕ್ಕಂಥವ್ರು ಇರ್ತಾರೆ. ಆ ಸಮಯದಲ್ಲಿ ಏನು ಮಾಡಬೇಕಾಗ, ಈ ಥರದ ಚಟುವಟಿಕೆಗಳೇ ನೋಡಿರಲಿಲ್ಲ ನಾವು ಯಾರೂ. ಹಿಂದೆ ಅವರೂ ನೋಡಿರಲಿಲ್ಲ. ಈ ಥರ ಕ್ರಿಮಿನಲ್ಗಳು, ಈ ಥರ ಚಟುವಟಿಕೆ ಇರ್ತಕ್ಕಂಥವ್ರು, ಈ ಥರ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ಗಳನ್ನ, ಈ ಥರ ಅದನ್ನ ಉದ್ಯೋಗ ಅಂತ ಮಾಡ್ತಕ್ಕಂಥವ್ರನ್ನ ಎಂದೂ ಬೆಂಗಳೂರು ಕಂಡೇ ಇರಲಿಲ್ಲ. ಒಂದಿಬ್ಬರನ್ನ ಬಿಟ್ಟರೆ ಅವರಿಬ್ಬರು ಇವರು ಕೊತ್ವಾಲ ಮತ್ತು ಜಯರಾಜ್ ಅವ್ರು ಬೆಳೆದಂಥ ರೀತಿ ಬೇರೆ, ಅವ್ರಿಗೆ ಯಾರು ಪ್ರೊಟೆಕ್ಷನ್ ಕೊಡ್ತಿದ್ರು ಅಂತ ಜನಜನಿತ. ಯಾಕೆ ಡೈರೆಕ್ಟಾಗಿ ಪೊಲಿಟಿಕಲ್ ಪಾರ್ಟಿಗಳು ಅವ್ರನ್ನ ಸೇರಿಸ್ಕೊಂಡಿದ್ರು, ಅವ್ರಿಗೆ ಶೇಡ್ ಕೊಡೋದು ಯಾಕಿತ್ತು, ಅವ್ರನ್ನ ಕರ್ಕೊಂಡು ಓಡಾಡೋದೇನಿತ್ತು, ಅವ್ರ ಕಾರಲ್ಲಿ ಕೂರಿಸ್ಕೊಳ್ಳೋದು ಆಗಬೇಕಾಗಿತ್ತು, ಇದೆಲ್ಲ ಜನ ಮಾತಾಡ್ಕೊಳ್ಳುವಂಥದ್ದು ಸತ್ಯನೂ ಸಹ. ಅದು ಏನಿದೆಯೋ ಅದು
ಇರ್ತಕ್ಕಂಥದ್ದು ಅದಿರ್ತಕ್ಕಂಥದ್ದು ಡಾಕ್ಯುಮೆಂಟೇಷನಲ್ಲಿ 100% ಸತ್ಯ. ಆ ಕಾರಣಕ್ಕೆ ಅವ್ರು ಬೆಳ್ಕೊಂಡು ಅವರಿಬ್ಬರು ಉಳ್ಕೊಂಡ್ರೆ ಹೊರತು ಭಾಳ ದಿವಸ ತುಂಬ ದಿವಸ ಏನು ಉಳ್ಕೊಳ್ಳಿಲ್ಲ. ಎಲ್ಲ 90ಕ್ಕೆ ಹೋಗ್ಬಿಡ್ತಾರೆ. ಸೀರಿಯಲಾಗಿ ಯಾರೂ ಉಳ್ಕೊಳ್ಳಲ್ರು. ನಾವು ಪೊಲೀಸಿಗೆ ಎಂಟ್ರಿ ಆಗೋಷ್ಟೊತ್ತಿಗೆ ಸುಮಾರು ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಡಿಗಳೆಲ್ಲ ಗೋಡೆ ಸೇರ್ಕೊಬಿಡ್ತಾರೆ ಪೂರ್ತಿ. ಯಾರೂ ಇರಲ್ರು. ನೀವು ಜಯರಾಜ್ ತೊಗೊಬಿಟ್ಟಿರ್ತಾನೆ. ಆವಾಗ ನಾವು ಪೊಲೀಸಿಗೆ ಸೇರ್ತಾ ಇದ್ದೀವಿ. ನಾವು ಪೊಲೀಸ್ ಟ್ರೈನಿಂಗ್ ಕಾಲೇಜ್ ನಮ್ಮದು DG ಆಫೀಸಲ್ಲಿ ನಮ್ಮ ಲಿಸ್ಟ್ ಅನೌನ್ಸ್ ಆಗಿತ್ತು, ಸಬ್ ಇನ್ಸ್ಪೆಕ್ಟ್ರ್ ಸೆಲೆಕ್ಷನ್ ಆಗಿದ್ದೀರಿ ಅಂತ. ನಾನು ನಮ್ಮ ಫ್ರೆಂಡ್ ವಿಜಯ್ ಗೋಪಾಲ್ ಹೋಗಿ ನೋಡಿ ಬರ್ತಾಯಿದ್ರೆ ಆವತ್ತೊಂದು ದಿವಸ ಜಯರಾಜ್ ಲಾಲ್ಬಾಗ್ ಹತ್ರ ಹೊಡೆದಾಕ್ಬಿಟ್ಟಿದ್ರು. 89 ನವಂಬರ್ ಡಿಸೆಂಬರ್ಲಿ ಹೊಡೆದಾಕಿದ್ರು. ಅವಾಗ ನಾವು ಜನವರಿ ತಿಂಗಳಲ್ಲಿ 90ಕ್ಕೆ ಹೋದ್ವಿ. ಅಂದರೆ ಒಂದು ತಿಂಗಳಿಗೆ ಮೊದಲೇ ಇವರೆಲ್ಲ ಔಟ್ ಯಾರೂ ಉಳ್ಕೊಳ್ಳಿಲ್ಲ. ಒತ್ವಾಲ್ ಹೋಗ್ಬಿಟ್ಟಿದ್ದ, ಆಮೇಲೆ ಆಯಿಲ್ ಕುಮಾರ್ ಹೋಗ್ಬಿಟ್ಟ. ಪ್ರತಿಯೊಂದು ಎಲ್ಲ ಒಂದು ಸಿಸ್ಟಮ್ ಆಫ್ ರೌಡೀಸ್ಗಳೆಲ್ಲ ಖಾಲಿ ಆಗಿಬಿಟ್ಟಿದ್ರು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ 90ರವರೆಗೆ ದೇ ಆರ್ ಆಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಡೀಸು.